ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್ ಸುಬ್ಬು. ಇವತ್ತು ನಾನು ಒಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ ವಿಪರ್ಯಾಸ ಏನು ಅಂತಂದರೆ ಇಂಪಾರ್ಟೆಂಟ್ ಟಾಪಿಕ್ನೇ ಸುಮಾರು ಜನ ಇಗ್ನೋರ್ ಮಾಡಿರ್ತಾರೆ. ಸೊ ಆ ಥರ ಇಗ್ನೋರ್ ಮಾಡಿರೋ ಯೆಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಅದೇನೇ ರಿಟೈರ್ಮೆಂಟ್ ಪ್ಲಾನಿಂಗ್. ರಿಟೈರ್ಮೆಂಟ್ ಪ್ಲಾನಿಂಗ್ ಅಂದ ತಕ್ಷಣ ಸುಮಾರು ಜನಕ್ಕೆ ನಾನಿಂದ ಇವಾಗ ದುಡಿಯೋಕೆ ಸ್ಟಾರ್ಟ್ ಮಾಡಿದ್ದೀನಿ, ತುಂಬ ಯಂಗ್ ಆಗಿದ್ದೀನಿ, ಆಲ್ರೆಡಿ ರಿಟೈರ್ಮೆಂಟ್ನ ನಾನು ಪ್ಲಾನ್ ಮಾಡಬೇಕಾ ಅಂತ ಇರ್ಬೋದು. ಇನ್ನು ಕೆಲವೊಬ್ರಿಗೆ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಬೇಕು, ಮುಂದೆ ಯಾವಾಗಲಾದರೂ ಮಾಡ್ತೀನಿ ಅಂತ ಇರುತ್ತೆ. ಇನ್ನು ಕೆಲವೊಬ್ರು ಬೇರೆ ಎಲ್ಲಾನು ಮಾಡಿರ್ತಾರೆ, ಬಟ್ ರಿಟೈರ್ಮೆಂಟ್ ಪ್ಲಾನಿಂಗ್ ವಿಚಾರಕ್ಕೆ ಬಂದಾಗ ಒಂದು ಸ್ವಲ್ಪ ನಿಧಾನವಾಗಿರ್ತಾರೆ. ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇಂಡಿಯಾ ರಿಟೈರ್ಮೆಂಟ್ ಇಂಡೆಕ್ಸ್ ಹೇಳೋ ಪ್ರಕಾರ 50 ವರ್ಷ ಏಜ್ ದಾಟಿದವರಲ್ಲಿ 93% ಆಫ್ ದ ವ್ಯಕ್ತಿಗಳಿಗೆ ನಾನು ಕರೆಕ್ಟ್ ಟೈಮಲ್ಲಿ ರಿಟೈರ್ಮೆಂಟ್ಗೆ ಸೇವ್ ಮಾಡಲಿಲ್ಲ, ಕರೆಕ್ಟ್ ಟೈಮಲ್ಲಿ ರಿಟೈರ್ಮೆಂಟ್ಗೆ ನಾನು ಇನ್ವೆಸ್ಟ್ಮೆಂಟ್ನ ಮಾಡಲಿಲ್ಲ ಅಂತ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಿದ್ರೆ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂದರೆ ಏನು, ಅದ್ರ ಮಹತ್ವ ಏನು, ಅದನ್ನೇ ಹೇಗೆ ಮಾಡಬೇಕು, ಎಷ್ಟು ದುಡ್ಡು ಬೇಕಾಗತ್ತೆ, ಇದೆಲ್ಲಾನು ಈ ಒಂದು ವಿಡಿಯೋಲಿ ಇವತ್ತು ನಾವು ಮಾತಾಡೋಣ. ಮುಂದುವರಿಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಸ್ಟೆಪ್ ಏನು ಅಂತಂದರೆ ನೀವು ನಿಮ್ಮ ರಿಟೈರ್ಮೆಂಟ್ ಗೋಲ್ನ ಕ್ರಿಸ್ಟಲ್ ಕ್ಲಿಯರ್ ಆಗಿ ಡಿಫೈನ್ ಮಾಡಬೇಕಾಗತ್ತೆ. ಅದರಲ್ಲಿ ನೀವು ಯಾವಾಗ ರಿಟೈರ್ ಆಗಬೇಕು ಅಂದ್ಕೊಂಡಿದ್ದೀರಾ, ಅದ್ರ ಜೊತೆ ನಿಮ್ಮ ರಿಟೈರ್ಮೆಂಟ್ ಗೋಲ್ಸ್ ಏನು, ಅದಾದಮೇಲೆ ಮೆಡಿಕಲ್ ಮತ್ತು ಎಮರ್ಜೆನ್ಸಿ ಎಕ್ಸ್ಪೆನ್ಸಸ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಅನ್ನೋದನ್ನ ನೀವು ಕ್ರಿಸ್ಟಲ್ ಕ್ಲಿಯರ್ ಆಗಿ ಡಿಫೈನ್ ಮಾಡಿಕೊಂಡ್ರೆ ನಿಮ್ಮ ಎರಡನೇ ಸ್ಟೆಪ್ಪು ಈಸಿ ಆಗುತ್ತೆ. ಮೊದಲನೇದಾಗಿ ರಿಟೈರ್ಮೆಂಟ್ ಗೋಲ್ ಅಂದ್ರೆ ಏನು? ಪ್ರತಿಯೊಬ್ಬರು ಇನ್ನು ನೆಕ್ಸ್ಟ್ 15, 20, 30 ವರ್ಷದಲ್ಲಿ ರಿಟೈರ್ ಆಗಲೇಬೇಕು. ಬಟ್ ಆ್ಯಕ್ಚುಲಾಗಿ ರಿಟೈರ್ಮೆಂಟ್ ಗೋಲ್ ಅಂದ್ರೆ ಏನು ಅಂತ ಅಂದರೆ, ನಿಮಗೆ ರಿಟೈರ್ಮೆಂಟ್ ಅಂದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ? ಇನ್ನು ಸ್ವಲ್ಪ ವರ್ಷದಲ್ಲಿ ನಾನು ರಿಟೈರ್ಮೆಂಟ್ ಆಗ್ತಾ ಇದ್ದೀನಪ್ಪ, ಸೊ ಒಂದಿಷ್ಟು ಹಣನ ನಾವೇನಾದರೂ ಸೇವ್ ಮಾಡಿದರೆ ನನ್ನ ಒಂದು ಮೆಡಿಕಲ್ ಎಕ್ಸ್ಪೆನ್ಸಸ್ಗೋ ಅಥವಾ ಒಂದು ಫಿನಾನ್ಷಿಯಲ್ ಎಮರ್ಜೆನ್ಸಿಗೋ ಯಾರ ಮೇಲೂ ಡಿಪೆಂಡ್ ಆಗದಿರೋಂಗೆ ನಾನು ಕಾಪಾಡ್ಕೊಬೋದು ಅಂತ ಪ್ಲ್ಯಾನ್ ಮಾಡೋದೇನೆ ಒಂದು ರಿಟೈರ್ಮೆಂಟ್ ಗೋಲ್ ಅಲ್ವಾ? ಸೊ ಹಾಗಿದ್ರೆ ರಿಟೈರ್ಮೆಂಟ್ ಗೋಲ್ ಅಂತ ಅಂದರೆ ನಿಮ್ಮ ಫ್ಯೂಚರ್ ಫಿನಾನ್ಷಿಯಲ್ ಟಾರ್ಗೆಟ್ ಅಂತ ನಾವು ಡಿಫೈನ್ ಮಾಡ್ಬೋದು. ಸೊ ನಿಮ್ಮ ರಿಟೈರ್ಮೆಂಟ್ ಗೋಲ್ನ ನೀವು ಎಷ್ಟು ಈಸಿಯಾಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ನೀವು ಡಿಫೈನ್ ಮಾಡ್ತೀರೋ ಅಷ್ಟೇ ಸ್ಟ್ರೆಸ್ ಫ್ರೀ ರಿಟೈರ್ಮೆಂಟ್ನ ನೀವು ಎಂಜಾಯ್ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ 3 ಮೇನ್ ಏರಿಯಾಸ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೀವು ಎಷ್ಟು ಹಣನ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಎರಡನೇದು ನಿಮ್ಮ ರಿಟೈರ್ಮೆಂಟ್ ಲೈಫಲ್ಲಿ ಆನ್ಯುವಲಿ ನಿಮಗೆ ಎಷ್ಟು ದುಡ್ಡು ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಅದ್ರ ಜೊತೆ ನೀವು ಕೆಲಸ ಮಾಡೋದನ್ನ ನಿಲ್ಸಾದ ಮೇಲೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಸೊ ಈ ಒಂದು ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನೋದು ತುಂಬಾ ಎಸೆನ್ಷಿಯಲ್ ಆಗುತ್ತೆ. ಬಿಕಾಸ್ ನಿಮಗೂ ಒಂದು ಫಿನಾನ್ಷಿಯಲ್ ಸೆಕ್ಯೂರಿಟಿ ಇದೆ ಅಂತ ಅಂದಾಗ ನಿಮ್ಮ ಒಂದು ರಿಟೈರ್ಮೆಂಟ್ ಲೈಫು ಅಷ್ಟೇ ಪೀಸ್ಫುಲ್ ಆಗಿರುತ್ತೆ. ಸೊ ಈ ಒಂದು ರಿಟೈರ್ಮೆಂಟ್ ಪ್ಲಾನಿಂಗ್ನ ನೀವು ಈ ಕೂಡಲೇ ಇವತ್ತಿಂದನೇ ಪ್ಲಾನ್ ಮಾಡೋದು ತುಂಬಾ ಅತ್ಯಗತ್ಯ. ಬಟ್ ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನೋದು ಯಾಕಿಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಒಂದು ಫ್ಯೂಚರ್ ಫಿನಾನ್ಷಿಯಲ್ ಸೆಕ್ಯೂರಿಟಿಗೋಸ್ಕರ. ಈಗೇನೋ ನೀವು ಕೆಲಸ ಮಾಡ್ತಾ ಇದ್ದೀರಾ, ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಿದೆ, ಬಟ್ ನೀವು ರಿಟೈರ್ ಆದಮೇಲೆ ಈ ಒಂದು ಇನ್ಕಮ್ ನಿಲ್ಲುತ್ತೆ. ಸೊ ಆಗ ನಿಮ್ಮ ರಿಟೈರ್ಮೆಂಟ್ ಲೈಫು ಪೀಸ್ಫುಲ್ ಆಗಿರಬೇಕು ಅಂತ ಅಂದರೆ ಈಗಲಿಂದನೇ ನಿಮ್ಮ ಒಂದು ಫಿನಾನ್ಸಸ್ನ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಏಜ್ ಆಗ್ತಾ ನಿಮ್ಮ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೇನೆ ಇನ್ಫ್ಲೇಷನ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇನೆ ಕಾಲಕ್ರಮೇಣ ಆಸ್ ದ ಡೇಸ್ ಗೋ ಆನ್ ನಮ್ಮ ಒಂದು ಗೂಡ್ಸು ಮತ್ತು ಸರ್ವಿಸಸ್ಸಿನ ಒಂದು ರೇಟ್ ಏನಿರುತ್ತೆ ಅಂದರೆ ಕಾಸ್ಟ್ ಏನಿರುತ್ತೆ ಅದು ಜಾಸ್ತಿ ಆಗ್ತಾನೇ ಇರುತ್ತೆ. ಫಾರ್ ಇನ್ಸ್ಟೆನ್ಸ್ ಇನ್ಫ್ಲೇಷನ್ 7% ಆಗಿದ್ದು ನಿಮ್ಮ ಒಂದು ಇನ್ವೆಸ್ಟ್ಮೆಂಟು ಆ್ಯನ್ಯುವಲಿ 12% ರಿಟರ್ನ್ನ ಏನಾದರೂ ಕೊಡ್ತಿದ್ರೆ ಅಲ್ಲಿ ರಿಯಲ್ ರಿಟರ್ನ್ ಬಂದು ಕೇವಲ 4.67% ಆಗಿರುತ್ತೆ. ಇದೇಗಪ್ಪ ಅಂತ ಅಂದರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಈ ಪರ್ಟಿಕ್ಯುಲರ್ ಫಾರ್ಮುಲಾಯಿಂದ ನಾವು ರಿಯಲ್ ರೇಟ್ ಆಫ್ ರಿಟರ್ನ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ರಿಟರ್ನ್ 5% ಆಗಿದ್ದು ಇನ್ಫ್ಲೇಷನ್ 7% ಆಗಿದ್ರೆ ನಿಮ್ಮ ರಿಯಲ್ ರಿಟರ್ನ್ ಬಂದು -1.87% ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆ ಮೆಡಿಕಲ್ ಇನ್ಫ್ಲೇಷನ್ ಅನ್ನೋದು ಇಂಡಿಯಾಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಆ್ಯಂಡ್ ಕರೆಂಟ್ಲಿ ಮೆಡಿಕಲ್ ಇನ್ಫ್ಲೇಷನ್ ಇಂಡಿಯಾಲಿ 14% ಇದೆ. ಆ್ಯಂಡ್ ನೀವು ಏಜ್ ಆಗ್ತಾ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ಮತ್ತು ಇನ್ಫ್ಲೇಷನು ಜಾಸ್ತಿ ಆಗ್ತಾನೆ ಇರುತ್ತೆ. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ನೀವೇನು ದುಡ್ಡು ಇನ್ವೆಸ್ಟ್ಮೆಂಟ್ನ ಮಾಡಿರ್ತೀರೋ ಅದ್ರ ಮೇಲೆ ಇಂಡಿಯನ್ ಇನ್ಕಮ್ ಆ್ಯಕ್ಟ್ ಪ್ರಕಾರ ಟ್ಯಾಕ್ಸ್ ಕೂಡ ಬೀಳುತ್ತೆ.
ಹೇಳುತ್ತೆ. ಸೊ ನಿಮ್ಮ ಒಂದು ರಿಯಲ್ ರಿಟರ್ನ್ನ ಇನ್ನೂ ಅದು ಕಮ್ಮಿ ಮಾಡುತ್ತೆ. ಸೊ ಈಗ ಗೊತ್ತಾಯ್ತಾ ನಿಮ್ಮ ಒಂದು ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಈಗ ನೆಕ್ಸ್ಟು ನಿಮ್ಮ ಒಂದು ಸೇವಿಂಗ್ಸ್ನೇ ಆಗಲಿ ಅಥವಾ ಒಂದು ಇನ್ವೆಸ್ಟ್ಮೆಂಟ್ನೇ ಆಗಲಿ ಹೇಗೆ ಕರೆಕ್ಟಾಗಿ ರಿಟೈರ್ಮೆಂಟ್ಗೋಸ್ಕರ ಚಾನಲೈಸ್ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ರಿಟೈರ್ಮೆಂಟ್ಗೋಸ್ಕರ ಈಗ ಎಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಆಸ್ ಆಫ್ ನೌ ಈ ವಿಡಿಯೋನ ಮಾಡೋ ಹೊತ್ತಿಗೆ ಅದು 8.25% ಅಷ್ಟು ಒಂದು ರಿಟರ್ನ್ನ ಕೊಡ್ತಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದು ಗೌರ್ಮೆಂಟ್ ಬ್ಯಾಕ್ ಆಗಿದ್ದು ಪ್ರೆಸೆಂಟ್ಲಿ ಈಗ ನಾವು ವಿಡಿಯೋ ಮಾಡೋ ಹೊತ್ತಿಗೆ ಇವರು 7.1% ರಿಟರ್ನ್ನ ಕೊಡ್ತಿದ್ದಾರೆ. ಆ್ಯಂಡ್ ಒಂದು ಲಾಂಗ್ ಟರ್ಮ್ಗೆ ಇದೊಂದು ಬೆಸ್ಟ್ ಸೂಟಬಲ್ ಆಪ್ಷನ್ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಅದ್ರ ಜೊತೆಗೇನೆ ಯಾರ್ಯಾರು ಇದು ಎರಡು ಆಪ್ಷನ್ ಬಿಟ್ಟು ಬೇರೆ ಆಪ್ಷನ್ನ ನೋಡ್ತಾ ಇದ್ದಾರೋ ಅವರು ಈಕ್ವಿಟಿ ಫಂಡ್ ಕಡೆ ಕೂಡ ಗಮನನ ಹರಿಸ್ಬೋದು. ಈಕ್ವಿಟಿ ಫಂಡಲ್ಲಿ ತನ್ನದೇ ಆದಂತಹ ರಿಸ್ಕ್ ಇದ್ರೂ ಸಹ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆಯ ರಿಟರ್ನ್ ಅದು ಕೊಡುತ್ತೆ. ಈಕ್ವಿಟಿ ಫಂಡ್ಸಲ್ಲಿ ವೇರಿಯಸ್ ಆಪ್ಷನ್ಸ್ ಇದೆ. ಸೊ ಮೊದಲನೇದಾಗಿ ಮಾತಾಡಬೇಕು ಅಂತಂದರೆ ಲಾರ್ಜ್ ಕ್ಯಾಪ್ ಫಂಡ್. ಇವ್ರು ಬಂದು ಬೇಸಿಕ್ಲಿ ಟಾಪ್ 100 ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಾರೆ. ಆ್ಯಂಡ್ ಇದು ಸ್ವಲ್ಪ ರಿಲೇಟಿವ್ಲಿ ಸೇಫ್ ಅಂತ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್. ಇದು ಬಂದು ನಮ್ಮ ಒಂದು ಲಾರ್ಜ್ ಕ್ಯಾಪ್ ಫಂಡ್ಗಿಂತ ಒಂದು ಸ್ವಲ್ಪ ರಿಸ್ಕಿ ಆದ್ರೂ ಸಹ ಲಾಂಗ್ ಟರ್ಮಲ್ಲಿ ಒಂದು ಒಳ್ಳೆಯ ರಿಟರ್ನ್ ಇದು ಕೊಡುತ್ತೆ. ಆ್ಯಂಡ್ ಅದ್ರ ಜೊತೆ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಫ್ಲೆಕ್ಸಿ ಆ್ಯಂಡ್ ಮಲ್ಟಿ ಕ್ಯಾಪ್ ಫಂಡ್. ಇವರ ಇನ್ವೆಸ್ಟ್ಮೆಂಟ್ನ ಅಕ್ರಾಸ್ ಈ 3 ಕ್ಯಾಟಗರಿ ಅಂದರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪಲ್ಲಿ ಈಕ್ವಲ್ ಆಗಿ ಡೈವರ್ಸಿಫೈ ಮಾಡಿ ಒಂದು ಒಳ್ಳೆಯ ರಿಟರ್ನ್ನ ನಿಮಗೆ ಕೊಡುವಂತಹ ಒಂದು ಪ್ರಯತ್ನನ ಇವರು ಮಾಡ್ತಾರೆ. ಸೊ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಈ ಎಲ್ಲ ಫಂಡ್ ಕ್ಯಾಟಗರೀಸಿನ ಕಳೆದ 5 ಮತ್ತು 10 ವರ್ಷದ ಆವ್ರೇಜ್ ರಿಟರ್ನ್ನ ನೀವು ನೋಡ್ತಿರ್ಬೋದು. ಆ್ಯಂಡ್ ಲೋಯೆಸ್ಟ್ ಆವ್ರೇಜ್ ರಿಟರ್ನ್ನ ನೀವು ಕನ್ಸಿಡರ್ ಮಾಡಿದ್ರು ಅದು ಲಾಂಗ್ ಟರ್ಮ್ ಈಕ್ವಿಟಿ ಫಂಡಿನ ಒಂದು ಲೋಯೆಸ್ಟ್ ಆವ್ರೇಜ್ ರಿಟರ್ನ್ನ ನೀವು ಕನ್ಸಿಡರ್ ಮಾಡಿದ್ರು ಅದು 11% ಆಗಿದೆ. ಆ್ಯಂಡ್ ಇದು ಬಂದು ಸುಮಾರು ಬೇರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಕಂಪೇರ್ ಮಾಡಿದ್ರೆ ಸ್ಟಿಲ್ ಬೆಟರ್ ಅಂತಾನೆ ಹೇಳ್ಬೋದು. ಹೈ ವ್ಯಾಲ್ಯೂ ರಿಟೈರ್ಮೆಂಟ್ ಗೋಲ್ಗೋಸ್ಕರ ಈಕ್ವಿಟಿ ಫಂಡ್ ಬಂದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಅಂತಾನೆ ಹೇಳ್ತಾರೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಅದೇನೆ ನೀವು ರಿಟೈರ್ಮೆಂಟ್ ಆಗೋ ಹೊತ್ತಿಗೆ 5 ಕೋಟಿ ರಿಟೈರ್ಮೆಂಟ್ ಕಾರ್ಪಸ್ನ ನೀವು ಹೇಗೆ ಗಳಿಸೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ರಿಟೈರ್ಮೆಂಟ್ ಆಗೋ ಹೊತ್ತಿಗೆ ಒಂದು 5 ಕೋಟಿ ನಾನು ಹಣನ ಸೇವ್ ಮಾಡಿಟ್ಟಿರ್ಬೇಕಪ್ಪ ಅಥವಾ ಇನ್ವೆಸ್ಟ್ ಮಾಡಿರ್ಬೇಕಪ್ಪ ಅಂತ ನೀವು ಅಂದ್ಕೊಂಡಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ನ ನೀವು ಮಾಡಬೇಕಾಗತ್ತೆ, ತಿಂಗಳಿಗೆ ಎಲ್ಲಿ ಮಾಡಬೇಕಾಗ್ಬೋದು ಅನ್ನೋದ್ರ ಬಗ್ಗೆ ಈಗ ನಾವು ಮಾತಾಡೋಣ. ಫಾರ್ ಎಕ್ಸಾಂಪಲ್, ನೀವು 15% ಆವ್ರೇಜ್ ಆನ್ಯುಯಲ್ ರಿಟರ್ನ್ ಕೊಡುವಂತಹ ಒಂದು ಫಂಡ್, ಫಾರ್ ಎಕ್ಸಾಂಪಲ್ ಫ್ಲೆಕ್ಸಿ ಕ್ಯಾಪ್ ಫಂಡಲ್ಲಿ ನೀವು ಮಂತ್ಲಿ 7,500 ಒಂದು SIP ನೀವೇನಾದರೂ ಸ್ಟಾರ್ಟ್ ಮಾಡಿದ್ರೂ ಸಹ ಇಯರ್ಲಿ ಅದನ್ನು 5% ಆಗಿ ನೀವು ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೋದು. ಅಥವಾ ನಿಮ್ಮ ಒಂದು ಸ್ಯಾಲ್ರಿಗೆ ತಕ್ಕಂತೆ ಕೇವಲ 5,500 ರೂಪಾಯಿಂದನೂ ಸಹ ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ನೀವು ಈಗ ಅದನ್ನು ಸ್ಟಾರ್ಟ್ ಮಾಡದೇನೆ ಒಂದು 35 ವರ್ಷಕ್ಕೆ ಏನಾದರೂ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ನೀವು ಪ್ರತಿ ತಿಂಗಳು ಎಷ್ಟು ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗತ್ತೆ ಅಂದರೆ ಈ ಅಮೌಂಟು ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ನ ನೀವು ಮಾಡಬೇಕಾಗತ್ತೆ, ಅದು ಸೇಮ್ ಗೋಲ್ನ ರೀಚ್ ಆಗೋಕ್ಕೆ. ಸೊ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ನೀವು ಇವಾಗ ಸ್ಟಾರ್ಟ್ ಮಾಡಿದ್ರೆ ತಿಂಗಳಿಗೆ 7,500 ರೂಪಾಯಿ SIP ಇಂದನೂ ನೀವು ಈ ಗೋಲ್ನ ಅಚೀವ್ ಮಾಡ್ಬೋದು. ಬಟ್ 35 ವರ್ಷದಿಂದ ನಾನೇನಾದರೂ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಅದೇ ನೀವು ತಿಂಗಳಿಗೆ 33,000 ರೂಪಾಯಿನ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಸೇಮ್ ಗೋಲ್ನ ರೀಚ್ ಆಗೋಕ್ಕೆ. ಅರ್ಲಿ ಸ್ಟಾರ್ಟ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂತ ಅಂದರೆ ಮುಖ್ಯವಾಗಿ 3 ಕಾರಣ. ಮೊದಲನೇದು, ಚಿಕ್ಕ ಅಮೌಂಟಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಎರಡನೇದು, ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋ ಆಗೋಕ್ಕೆ ತುಂಬಾ ಟೈಮ್ ಇರುತ್ತೆ. ಮೂರನೇದು, ಪವರ್ ಆಫ್ ಕಾಂಪೌಂಡಿಂಗ್. ಎಸ್, ಈ ಪವರ್ ಆಫ್ ಕಾಂಪೌಂಡಿಂಗ್ನ ನೀವು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ನೀವು 25 ವರ್ಷಕ್ಕೆ ಏನಾದರೂ ಈ ಒಂದು ಇನ್ವೆಸ್ಟ್ಮೆಂಟ್ನ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನಾನು ಆಗಲೇ ಹೇಳಿರೋ ಹಾಗೆ 7,500 ಪರ್ ಮಂತ್ SIP ಇಂದ ನೀವು ಈ ಒಂದು 5 ಕೋಟಿ ಗೋಲ್ನ ನೀವು ಅಚೀವ್ ಮಾಡ್ಬೋದು. ಅದೇ ನೀವು 45 ವರ್ಷದಿಂದ ಏನಾದರೂ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದರೆ ಇದೇ ಗೋಲ್ನ ಅಚೀವ್ ಮಾಡೋಕ್ಕೆ ನೀವು ತಿಂಗಳಿಗೆ 1.8 ಲ್ಯಾಕ್ ಅಷ್ಟು ಒಂದು SIP ಅಮೌಂಟ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ನೀವು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಒಂದು ಸ್ಪೆಂಡಿಂಗ್ಸ್ ಮತ್ತು ಸೇವಿಂಗ್ಸ್ನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಒಂದು ಫ್ಲೆಕ್ಸಿಬಿಲಿಟಿ ನಿಮಗೆ ಸಿಗತ್ತೆ. ಸೊ ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ಅಲ್ಲ, ಎಸೆನ್ಷಿಯಲ್ ಕೂಡ. ನೀವು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದಷ್ಟು ರಿಟೈರ್ಮೆಂಟ್ ಆಗೋ ಹೊತ್ತಿಗೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಇರುತ್ತೆ. ಜೊತೆಗೆ ಇನ್ಫ್ಲೇಷನ್ ಬಗ್ಗೆ ಅಥವಾ ಒಂದು ಸಡನ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತಹ ಪ್ರಮೇಯನೇ ಬರುವುದಿಲ್ಲ ಅಂತ ಹೇಳ್ತಾ ಆದಷ್ಟು ಬೇಗ ನೀವು ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಹೊರಡ್ತಾ ಇದ್ದೀವಿ. ಆ್ಯಂಡ್ ಡಿಸ್ಕ್ಲೇಮರ್, ಈ ಒಂದು ವಿಡಿಯೋ ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿತ್ತು, ಯಾವುದೇ ತರಹದ ರೆಕಮೆಂಡೇಶನ್ ಅಲ್ಲ ಅಂತ ಹೇಳ್ತಾ ಹೊರಡ್ತಾ ಇದ್ದೀವಿ. ಮತ್ತೊಮ್ಮೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಂಡ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್.
Mutual fund investments are subject to market risks. Read all scheme-related documents carefully.